ಈಶ್ವರ ಸರ್ವಲೋಕೇಶ್ವರ ಭೌಕ್ತಾಧಿಪತೆಯೇ ನಿತ್ಯಂ ಗೌರಿ ಪ್ರಿಯ ನಮೋಸ್ತುತೆ. ಟಿವಿ9 ಡಿಜಿಟಲ್ ವಾಹಿನಿಯ ದಿನಭವಿಷ್ಯ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಇಂದು ತಾರೀಖು 18/3/2024 ಶೋಭಕೃತನಾಮ ಸಂವತ್ಸರ ಉತ್ತರಾಯಣ ಫಾಲ್ಗುಣ ಮಾಸ ಶಿಶಿರ ಋತು ಶುಕ್ಲ ಪಕ್ಷ ನವಮಿ ಆರ್ದ್ರ ನಕ್ಷತ್ರ ಸೌಭಾಗ್ಯ ಯೋಗ ಬಾಲವಕರಣ ಇರತಕ್ಕಂಥ ಈ ದಿನದ ರಾಹುಕಾಲ 7:53 9:25 ತನಕ ರಾಹುಕಾಲ ಇರುತ್ತೆ. ಇನ್ನು ಸರ್ವಸಿದ್ಧಿ ಕಾಲ ಸಂಕಲ್ಪ ಕಾಲ ಶುಭ ಕಾಲ 7:20 9:28 10:58 ತನಕ ಸಂಕಲ್ಪ ಕಾಲ ಇರತಕ್ಕಂಥ ಶುಭ ದಿನ ಸೋಮವಾರ. ಶಿವನ ಲಹರಿಗಳಿರ್ತಕ್ಕಂಥ ದಿನ. ವಿರಾಜಪೇಟೆಯಲ್ಲಿ ಉತ್ಸವ ನಡೀತಕ್ಕಂಥದ್ದು. ತಲಪಾಡಿಯಲ್ಲಿ ದುರ್ಗಾ ಪರಮೇಶ್ವರಿ ರಥೋತ್ಸವ ನಡೀತಕ್ಕಂಥದ್ದು. ಹಾಗೆ ಚಂದ್ರಗುತ್ತಿಯಲ್ಲಿ ರೇಣುಕಾದೇವಿಯ ಉತ್ಸವಗಳು ನಡೀತಕ್ಕಂಥ ಪರ್ವದಿನ ಕೂಡ ಇದಾಗಿರುತ್ತೆ. ಇಂದು ರವಿ ಮೀನ ರಾಶಿಯಲ್ಲಿ, ಚಂದ್ರ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಯಾರ್ಯಾರು ಜನ್ಮದಿನ ಆಚರಿಸ್ಕೊಳ್ತಾ ಇದ್ದೀರಾ, ವಿವಾಹ ವಾರ್ಷಿಕೋತ್ಸವ ಆಚರಿಸ್ಕೊಳ್ತಾ ಇದ್ದೀರಾ, ತಮಗೆಲ್ಲರಿಗೂ ಶುಭವಾಗಲಿ, ಶತಮಾನ ಭವತಿ, ದೀರ್ಘಾಯುಷ್ಮಾನ್ ಭವ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಇಂದಿನ ದ್ವಾದಶ ರಾಶಿಗಳ ಫಲಾಫಲ ನೋಡುತ್ತಾ ಮೇಷರಾಶಿಯವರಿಗೆ ಇಂದು 6 ಗ್ರಹಗಳ ಶುಭಫಲ ಇರತಕ್ಕಂಥದ್ದು. ರಾಷ್ಟ್ರಾಧಿಪತಿಯಾಗಿರ್ತಕ್ಕಂಥ ಕುಜ ಕುಂಭದಲ್ಲಿ ಸಂಚಾರ ಮಾಡ್ತಿದ್ದಾನೆ. ಈ ರಾಶಿಯವರಿಗೆ ವ್ಯವಹಾರಗಳಲ್ಲಿ ಒಂದು ಸಫಲತೆ ಕಾಣ್ತಕ್ಕಂಥದ್ದು, ಅದೃಷ್ಟ ಚೆನ್ನಾಗಿರ್ತಕ್ಕಂಥದ್ದು, ಆರ್ಥಿಕವಾಗಿ ಒಂದು ಒಳ್ಳೆಯ ಯೋಗ ಇರತಕ್ಕಂಥದ್ದು, ವ್ಯಾಪಾರದಲ್ಲಿ ವೃದ್ಧಿ ಆಗ್ತಕ್ಕಂಥದ್ದು, ಖರ್ಚುಗಳು ಕಡಿಮೆ ಇರತಕ್ಕಂಥದ್ದು, ಮಕ್ಕಳಿಂದ ಶುಭ ಸಮಾಚಾರ ಸಿಗ್ತಕ್ಕಂಥದ್ದು, ಹೊಸ ವಾಹನ ಯೋಗ, ವ್ಯಾಪಾರದಲ್ಲಿ ಚೆನ್ನಾಗಿರುತ್ತೆ, ಕುಟುಂಬದಲ್ಲಿ ಚೆನ್ನಾಗಿರುತ್ತೆ, ವೈವಾಹಿಕ ಜೀವನ ತುಂಬ ಚೆನ್ನಾಗಿರುತ್ತೆ. ಅಪಾರ್ಥಗಳಿಗೆ ಎಡೆ ಮಾಡಿಕೊಡ್ಬೇಡಿ. ಯಾರಾದರೂ ಏನಾದರೂ ಅಂದರೂ ಕೂಡ ಅದನ್ನು ಸುದೀರ್ಘವಾಗಿ ಕೆಟ್ಟದ್ದನ್ನು ಆಲೋಚನೆ ಮಾಡೋಕ್ಕೆ ಹೋಗಬೇಡಿ. ಅದನ್ನು ಇಗ್ನೋರ್ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಪೋಷಕರ ಆರೋಗ್ಯದಲ್ಲಿ ಒಳ್ಳೆಯದಾಗುತ್ತೆ. ಸಾಮಾಜಿಕ ಪ್ರತಿಷ್ಠೆಗಳು ಜಾಸ್ತಿ ಆಗ್ತಕ್ಕಂಥದ್ದು. ಸರ್ಕಾರಿ ನೌಕರರಿಗೆ ಒಳ್ಳೆಯದಾಗುತ್ತೆ. ಖಾಸಗಿ ಉದ್ಯೋಗಸ್ಥರಿಗೆ ಒಳ್ಳೆಯದಾಗುತ್ತೆ. ರೈತರಿಗೆ ತುಂಬಾ ಒಳ್ಳೆಯದಾಗುತ್ತೆ. ವಿದೇಶ ಪ್ರಯಾಣ ಯೋಗ ಕೂಡಿ ಬಂದಿರತಕ್ಕಂಥ ದಿನ ಸಹ ಮೇಷರಾಶಿಯವರಿಗೆ ಆಗಿರುತ್ತೆ. ಹಾಗೆ ವಿದ್ಯಾರ್ಥಿಗಳಿಗೆ ಶುಭ ಆಗ್ತಕ್ಕಂಥದ್ದು. ಕೇಸರಿ ಬಣ್ಣ ಉಪಯೋಗಿಸ್ಕೊಳ್ಳಿ. ಪೂರ್ವ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 3 ಆಗಿರುತ್ತೆ. ಇಂದು ಓಂ ರುದ್ರಾಯ ನಮಃ, ಓಂ ರುದ್ರಾಯ ನಮಃ ಈ ಮಂತ್ರವನ್ನು ಕನಿಷ್ಠ 6 ಬಾರಿ ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ರಾಷ್ಟ್ರಾಧಿಪತಿಯಾಗಿರ್ತಕ್ಕಂಥ ಶುಕ್ರ ಕುಂಭದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ವೃಷಭ ರಾಶಿಯವರಿಗೆ ಇಂದು 4 ಗ್ರಹಗಳ ಶುಭಫಲ ಇರತಕ್ಕಂಥದ್ದು. ಆರ್ಥಿಕ ಲಾಭ, ಕೈಗೆ ಬಂದು ತುತ್ತು ಬಾಯಿಗೆ ಬರಲ್ಲ. ಆರ್ಥಿಕವಾಗಿ ಹಣ ಬರುತ್ತೆ, ಹಾಗೆ ಖರ್ಚಾಗ್ಬಿಡುತ್ತೆ. ಸಂಕಲ್ಪ ಸಿದ್ಧಿ ಆಗ್ತಕ್ಕಂಥದ್ದು, ಆರೋಗ್ಯದಲ್ಲಿ ಒಳ್ಳೆಯದಾಗ್ತಕ್ಕಂಥದ್ದು, ಸಂಬಳದಲ್ಲಿ ಬಡ್ತಿ ಸಿಗ್ತಕ್ಕಂಥದ್ದು, ಸಾಲ ಮಂಜೂರಿ ಆಗ್ತಕ್ಕಂಥದ್ದು, ಹೊಸ ಅಂಗಡಿ ಅಥವಾ ಹೊಸ ವ್ಯಾಪಾರಕ್ಕೆ ಪ್ರಯತ್ನ ಪಡ್ತಕ್ಕಂಥ ಯೋಗ, ಕಾನೂನು ವಿಷಯದಲ್ಲಿ ಜಯ ಆಗ್ತಕ್ಕಂಥ ಯೋಗ ಸಹ ವೃಷಭ ರಾಶಿಯವರಿಗೆ ಇರುತ್ತೆ. ಧಾರ್ಮಿಕ ಕಾರ್ಯಗಳಲ್ಲಿ ಭಾಗಿಯಾಗ್ತೀರಾ, ಮಕ್ಕಳಿಂದ ಶುಭ ಆಗುತ್ತೆ, ಅಧ್ಯಯನದಲ್ಲಿ ಆಸಕ್ತಿ ಮೂಡುತ್ತೆ, ಉದ್ದಿಮೆದಾರರಿಗೆ ಒಳ್ಳೆಯದಾಗ್ತಕ್ಕಂಥದ್ದು, ಹಾಗೆ ರಾಜಕಾರಣಿಗಳಿಗೆ ಶುಭ ಆಗ್ತಕ್ಕಂಥ ಯೋಗ, ವೃತ್ತಿಯಲ್ಲಿ ಶುಭ ಆಗುತ್ತೆ, ವಿವಾಹ ಯೋಗ, ವಾಹನ ಇದ್ದಲ್ಲಿ ಸ್ವಲ್ಪ ಜಾಗೃತಿಯಾಗಿರಬೇಕು. ರೈತಾಪಿ ವರ್ಗದವರಿಗೂ ಶುಭ ಆಗ್ತಕ್ಕಂಥದ್ದು. ತಾವು ಬೆಳೆದಂಥ ಬೆಳೆಗಳಿಗೆ ಒಳ್ಳೆಯ ಬೆಲೆ ಸಿಗ್ತಕ್ಕಂಥ ಒಂದು ದಿನ ಕೂಡ ವೃಷಭ ರಾಶಿಯವರಿಗೆ ಆಗಿರುತ್ತೆ. ಹಸಿರು ಬಣ್ಣ ಉಪಯೋಗಿಸ್ಕೊಳ್ಳಿ. ಪಶ್ಚಿಮ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 9 ಆಗಿರುತ್ತೆ. ಓಂ ಶ್ರೀಕಂಠೇಶ್ವರಾಯ ನಮಃ, ಓಂ ಶ್ರೀಕಂಠೇಶ್ವರಾಯ ನಮಃ ಈ ಮಂತ್ರವನ್ನು ಕನಿಷ್ಠ 5 ಬಾರಿ ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ರಾಷ್ಟ್ರಾಧಿಪತಿಯಾಗಿರ್ತಕ್ಕಂಥ ಬುಧ. ಮಿಥುನ ರಾಶಿಯವರಿಗೆ 6 ಗ್ರಹಗಳ ಶುಭ ಫಲ ಇರ್ತಕ್ಕಂಥದ್ದು. ವೃತ್ತಿಯಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು, ಮಹಿಳೆಯರಿಗೆ ಸಾಕಷ್ಟು ಅವಕಾಶಗಳು ಕೂಡಿ ಬಂದಿರತಕ್ಕಂಥದ್ದು, ಮಹಿಳೆಯರಿಗೆ ಉದ್ಯೋಗದಲ್ಲಿ ಬಡ್ತಿ ಸಿಗ್ತಕ್ಕಂಥದ್ದು, ಪ್ಯಾಕೇಜ್ ಚೇಂಜ್ ಆಗ್ತಕ್ಕಂಥದ್ದು, ಚಿನ್ನಾಭರಣ ಯೋಗ, ಆಸ್ತಿ ಯೋಗ, ವಸ್ತು ಯೋಗ, ಪ್ರಮುಖ ನಿರ್ಧಾರಗಳನ್ನು ಮಾಡ್ಕೋತೀರಾ. ಹಾಗೆ ರಾಜಕೀಯ ಪ್ರವೇಶದ ಕಾಲ ಕೂಡ ಈ ಒಂದು ಮಿಥುನ ರಾಶಿಯವರಿಗಾಗಿರುತ್ತೆ. ಉದ್ಯೋಗದಲ್ಲಿ ಕೀರ್ತಿ ಸಿಗುತ್ತೆ. ಮನೆ ರಿಪೇರಿ ಇರ್ಬೋದು, ಆಸ್ತಿ ತಗೊಳ್ಳೋದಾಗ್ಬೋದು, ಸೈಟ್ ತಗೊಳ್ಳೋದಾಗ್ಬೋದು, ಲೋನಿಗೆ ಪ್ರಯತ್ನ ಪಡ್ತಕ್ಕಂಥ ಒಂದು ಪ್ರಯತ್ನಗಳಿಗೆ ಸಫಲತೆ ಕಾಣ್ತಕ್ಕಂಥ ಯೋಗ ಕೂಡ ಇರುತ್ತೆ. ವಾಹನ ಯೋಗ ಚೆನ್ನಾಗಿರುತ್ತೆ. ರೈತರಿಗೆ ಶುಭ ಆಗುತ್ತೆ. ಈ ರಾಶಿಯವರು ಬಿಳಿಯ ಬಣ್ಣ ಉಪಯೋಗಿಸ್ಕೊಳ್ಳಿ. ಪಶ್ಚಿಮ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ಹಾಗೆಯೇ ತಮ್ಮ ಅದೃಷ್ಟ ಸಂಖ್ಯೆಗಳು 6 ಆಗಿರುತ್ತೆ. ಇಂದು ಓಂ ವಾಮದೇವಾಯ ನಮಃ, ಓಂ ವಾಮದೇವಾಯ ನಮಃ ಈ ಮಂತ್ರವನ್ನು ಕನಿಷ್ಠ 6 ಬಾರಿ ಜಪ ಮಾಡ್ಕೊಳ್ಳಿ. ಪಶ್ಚಿಮ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ, ತುಂಬಾ ಒಳ್ಳೆಯದಾಗುತ್ತೆ. ಹಸಿರು ಬಣ್ಣ ಉಪಯೋಗಿಸ್ಕೊಳ್ಳಿ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ರಾಷ್ಟ್ರಾಧಿಪತಿಯಾಗಿರ್ತಕ್ಕಂಥ ಚಂದ್ರ ಮಿಥುನದಲ್ಲಿದ್ದಾನೆ. ಕರ್ಕಾಟಕ ರಾಶಿಯವರಿಗೆ ಇಂದು 7 ಗ್ರಹಗಳ ಶುಭ ಫಲ. ಆಕಸ್ಮಿಕ ಧನ ಪ್ರಾಪ್ತಿ, ಹಳೇದು ಯಾವುದೋ ಬರಬೇಕು ಬಾಕಿ, ಅದು ವಸೂಲಿ ಆಗ್ತಕ್ಕಂಥ ಯೋಗ. ಆರೋಗ್ಯದ ಸಮಸ್ಯೆಗಳಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗ್ತಕ್ಕಂಥದ್ದು, ಗೊಂದಲ ಆಗ್ತಕ್ಕಂಥ ಯೋಗ. ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತೆ. ಹಿತಶತ್ರುಗಳ ಕಾಟ, ನಮ್ಮ ಜೊತೆನೇ ಇರ್ತಾರೆ, ನಮಗೆ ತೊಂದರೆ ಕೊಡ್ತಾ ಇರ್ತಾರೆ. ಹಿತಶತ್ರುಗಳ ಕಾಟ ಕೂಡ ಸ್ವಲ್ಪ ಆಗುತ್ತೆ. ಶೇರ್ ಮಾರ್ಕೆಟ್ ಹೂಡಿಕೆಯಿಂದ ಒಳ್ಳೆಯದಾಗುತ್ತೆ. ವಿವಾಹದ ಶುಭ ಕಾರ್ಯಗಳಿಗೆ ಒಳ್ಳೆಯದಾಗುತ್ತೆ. ತಂದೆಯ ಆರೋಗ್ಯದ ಚಿಂತೆ ಕಾಡ್ತಕ್ಕಂಥ ಯೋಗ. ಬಾಂಧವ್ಯಗಳು ಚೆನ್ನಾಗಿರುತ್ತೆ. ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಶುಭ ಆಗ್ತಕ್ಕಂಥ ಯೋಗ. ಉದ್ಯೋಗ ಸಿಗ್ತಕ್ಕಂಥ ಯೋಗ. ಖಾಸಗಿ ಉದ್ಯೋಗಸ್ಥರಿಗೆ ಶುಭ ಆಗ್ತಕ್ಕಂಥ ಯೋಗ. ಬ್ಯಾಂಕಿಂಗು ಅಥವಾ ಎಲ್ಲೋ ಒಂದು ಕಡೆ ನೇಮಕಾತಿ
ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಸಾಲದಿಂದ ಮುಕ್ತಿ ಪಡಿತಕ್ಕಂಥ ಯೋಗ ಕೂಡ ಕರ್ಕಾಟಕ ರಾಶಿಯವರಿಗಾಗಿರುತ್ತೆ. ಹಳದಿ ಬಣ್ಣ ಉಪಯೋಗಿಸ್ಕೊಳ್ಳಿ. ಉತ್ತರ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ಓಂ ಖಟ್ವಾಂಗಿನೇ ನಮಃ, ಓಂ ಖಟ್ವಾಂಗಿನೇ ನಮಃ ಈ ಮಂತ್ರವನ್ನು ಕನಿಷ್ಠ 6 ಬಾರಿ ಜಪ ಮಾಡ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು 2 ಆಗಿರುತ್ತೆ. ಬಿಳಿಯ ಬಣ್ಣ ಉಪಯೋಗಿಸ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಸಿಂಹರಾಶಿ. ರಾಶ್ಯಾಧಿಪತಿ ಆಗಿರತಕ್ಕಂಥ ರವಿ. ಸಿಂಹರಾಶಿಯವರಿಗೆ ಇಂದು 6 ಗ್ರಹಗಳ ಶುಭ ಫಲ. ರವಿ ಎಲ್ಲಿದ್ದಾನೆ? ರಾಹು ಜೊತೆ ಇದ್ದಾನೆ, ಬುಧನೊಟ್ಟಿಗಿದ್ದಾನೆ. ಬುಧಾದಿತ್ಯ ಯೋಗ ಇರುತ್ತೆ. ಆದರೆ ರಾಹು ಜೊತೆ ಇರ್ತಕ್ಕಂಥ ರವಿಯ ವಿಷಯದಲ್ಲಿ ನೋಡೋಕೆ ಹೋದಾಗ ಸ್ವಲ್ಪ ಜಾಗೃತಿಯಾಗಿ ಸಿಂಹರಾಶಿಯವರು ಇರಬೇಕಾಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಅತಿಯಾಸೆಗೆ ಹೋಗಿ ಹಣ ಕಳ್ಕೊಳ್ಳೋ ಸಾಧ್ಯತೆ, ಹೂಡಿಕೆಯಿಂದ ಹುಷಾರಾಗಿರಬೇಕು. ಸಂಧ್ಯಾ ಕಾಲಕ್ಕೆ ಆರ್ಥಿಕ ಯೋಗ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಜ್ವರ ಇರ್ಬೋದು, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು ಆಗ್ತಕ್ಕಂಥದ್ದು, ವಿದೇಶ ಯೋಗ ಅಂತ ಹೇಳುತ್ತೆ, ಪ್ಯಾಕೇಜಲ್ಲಿ ಚೇಂಜ್ ಆಗ್ತಕ್ಕಂಥದ್ದು, ಉದ್ಯೋಗ ಬದಲಾವಣೆ ಆಗ್ತಕ್ಕಂಥದ್ದು, ಸ್ಥಾನ ಪಲ್ಲಟ ಆಗ್ತಕ್ಕಂಥದ್ದು, ಮನೆ ಕಟ್ಕೊಳ್ಳೋ ಯೋಗ, ಸೈಟ್ ತಗೊಳ್ಳೋ ಯೋಗ, ಹೊಸ ಸಂಸ್ಥೆ ಮಾಡ್ಕೊಳ್ತಕ್ಕಂಥ ಯೋಗ, ಹಾಗೆಯೇ ಯಾರಿಗಾದರೂ ಜಾಮೀನು ಹೋಗಿದ್ರೆ ಅದರ ಚಿಂತೆ ಕೂಡ ಕಾಡ್ತಕ್ಕಂಥ ಸಾಧ್ಯತೆ ಸಿಂಹರಾಶಿಯವರಿಗಿರುತ್ತೆ. ರೈತರಿಗೆ ಒಳ್ಳೆಯದಾಗುತ್ತೆ. ರಾಜಕಾರಣಿಗಳಿಗೆ ಶುಭ ಆಗುತ್ತೆ. ಮಹಿಳಾ ರಾಜಕಾರಣಿಗಳಿಗೆ ಬಹಳಷ್ಟು ಶುಭ ಆಗ್ತಕ್ಕಂಥ ಯೋಗ. ಕೇಸರಿ ಬಣ್ಣ ಉಪಯೋಗಿಸ್ಕೊಳ್ಳಿ. ಪೂರ್ವ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 5 ಆಗಿರುತ್ತೆ. ಇಂದು ಓಂ ಕಪರ್ದಿನೇ ನಮಃ, ಓಂ ಕಪರ್ದಿನೇ ನಮಃ ಈ ಮಂತ್ರವನ್ನು ಕನಿಷ್ಠ 7 ಬಾರಿ ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಬುಧ. ಕನ್ಯಾ ರಾಶಿಯವರಿಗೆ 5 ಗ್ರಹಗಳ ಶುಭ ಫಲ. ಆದಾಯದಲ್ಲಿ ಏರಿಕೆ ಆಗ್ತಕ್ಕಂಥದ್ದು, ನಾನಾ ವಿಧವಾದ ಅವಕಾಶಗಳು ಬರ್ತಕ್ಕಂಥದ್ದು, ಆರೋಗ್ಯ ಚೆನ್ನಾಗಿರುತ್ತೆ, ಪಾಲುದಾರಿಕೆಯಿಂದ ಒಳ್ಳೆಯದಾಗುತ್ತೆ, ದೇವತಾ ಕಾರ್ಯಗಳಲ್ಲಿ ಭಾಗಿಯಾಗ್ತೀರಾ, ಮಹಿಳೆಯರಿಂದ ಶುಭ ಆಗುತ್ತೆ. ಗಂಡ ಹೆಂಡತಿರಲ್ಲಿ ಬಹಳಷ್ಟು ಅನ್ಯೋನ್ಯತೆ ಇರುತ್ತೆ. ಶಿಕ್ಷಣ ಸಂಸ್ಥೆ ಇರ್ಬೋದು ಅಥವಾ ಹೊಸ ಸಂಸ್ಥೆಗಳ ಪ್ರಾರಂಭ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತೀರಾ. ಹಾಗೆಯೇ ತಾಯಿ ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತಕ್ಕಂಥದ್ದು, ಕಣ್ಣಿನ ತೊಂದರೆ ಅಥವಾ ENTಯಿಂದ ಏನೋ ಸಣ್ಣ ಪುಟ್ಟ ನೋಸ್ ಇರ್ಬೋದು, ಮತ್ತು ಹಾಗೆ ಏನು ಒಂಥರ ಗಂಟ್ಲಿರ್ಬೋದು, ಇದರ ತೊಂದರೆಯಿಂದ ಕೂಡ ಬಳಲ್ತಾ ಇದ್ದೀರಾ. ಅದರಲ್ಲೂ ಕೂಡ ಶುಭದ ಸುದ್ದಿ ಅಂದರೆ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ವಾಹನ ಯೋಗ ಕೂಡ ತುಂಬ ಚೆನ್ನಾಗಿರುತ್ತೆ. ಕನ್ಯಾ ರಾಶಿಯ ಮಹಿಳೆಯರು ಯಾರಾದರೂ ಏನು ಹೇಳಿದ್ರೆ ಕೇಳಿಸ್ಕೊಳ್ಳಿ, ಆದರೆ ಸ್ವಶಕ್ತಿಯಿಂದ ಸ್ವಂತ ಬುದ್ಧಿಯಿಂದ ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗಿದ್ದರೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಈ ರಾಶಿಯವರು ಇಂದು ಬಿಳಿಯ ಬಣ್ಣ ಉಪಯೋಗಿಸ್ಕೊಳ್ಳಿ. ದಕ್ಷಿಣ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 3 ಆಗಿರುತ್ತೆ. ಓಂ ಚಂದ್ರಶೇಖರಾಯ ನಮಃ, ಓಂ ಚಂದ್ರಶೇಖರಾಯ ನಮಃ ಈ ಮಂತ್ರವನ್ನು ಕನಿಷ್ಠ 5 ಬಾರಿ ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ತುಲಾರಾಶಿ. ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಶುಕ್ರ. ತುಲಾರಾಶಿಯವರಿಗೆ ಇಂದು 6 ಗ್ರಹಗಳ ಶುಭ ಫಲ. ಕಷ್ಟದಿಂದ ಫಲ ಸಿಗುತ್ತೆ, ಪ್ರಯತ್ನದಿಂದ ಫಲ ಸಿಗುತ್ತೆ, ಸೋಂಬೇರಿತನದಿಂದ ಫಲ ಸಿಗೋದಿಲ್ಲ. ಎಲ್ಲೋ ಒಂದು ಕಡೆ ನಿರಾಸೆ ಬೇಡ, ಎಲ್ಲೋ ಒಂದು ಕಡೆ ಆಸೆ ಇಟ್ಕೊಂಡು ಒಳ್ಳೆಯ ಗುರಿ ಇಟ್ಕೊಂಡು ಹೋಗಿದ್ದೆ, ಆದರೆ ಇವತ್ತು ಬಹಳ ಚೆನ್ನಾಗಿರುತ್ತೆ. ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ, ಭೂಮಿಯಿಂದ ಲಾಭ ಆಗುತ್ತೆ, ಕಳ್ಕೊಂಡಿರೋ ಹಣ ವಾಪಸ್ ಬರುತ್ತೆ, ಅರ್ಧಂಬರ್ಧ ಕೆಲಸಗಳು ಪರಿಪೂರ್ಣ ಆಗುತ್ತೆ. ವಾಹನ ಯೋಗ, ಮಕ್ಕಳಿಂದ ಪ್ರಗತಿ ಇರುತ್ತೆ, ಸಂತೋಷದ ದಿನ ಕೂಡ ಇದಾಗಿರುತ್ತೆ. ಸರ್ಕಾರದ ಸವಲತ್ತುಗಳು ಸಿಗ್ತಕ್ಕಂಥದ್ದು, ಸರ್ಕಾರದಿಂದ ಶುಭ ಸುದ್ದಿ ಸಿಗ್ತಕ್ಕಂಥದ್ದು, ಪೂರ್ವಿಕರಿಂದ ಶುಭ ಸುದ್ದಿ ಸಿಗ್ತಕ್ಕಂಥದ್ದು, ರಾಜಕೀಯ ವ್ಯಕ್ತಿಗಳಿಗೆ ಒಳ್ಳೆಯದಾಗುತ್ತೆ. ವೈದ್ಯಕೀಯ ಶಿಕ್ಷಣ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಶುಭ ಸುದ್ದಿ ಸಿಗ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಹಳೆ ಬಾಕಿ ವಸೂಲಿ ಆಗುತ್ತೆ. ಹಾಗೆ ಅಕ್ಕ ತಂಗಿಯರಿರ್ಬೋದು, ಅಣ್ಣ ತಮ್ಮದ್ರ ಜೊತೆ ಒಳ್ಳೆ ಬಾಂಧವ್ಯ ಇರತಕ್ಕಂಥ ದಿನ ಸಹ ತುಲಾ ರಾಶಿಯವರಿಗಾಗಿರುತ್ತೆ. ಈ ರಾಶಿಯವರು ಹಸಿರು ಬಣ್ಣ ಉಪಯೋಗಿಸ್ಕೊಳ್ಳಿ. ಪಶ್ಚಿಮ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 8 ಆಗಿರುತ್ತೆ. ಈ ರಾಶಿಯವರು ಓಂ ಗಂಗಾಧರಾಯ ನಮಃ, ಓಂ ಗಂಗಾಧರಾಯ ನಮಃ ಈ ಮಂತ್ರವನ್ನು ಕನಿಷ್ಠ 5 ಬಾರಿ ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಕುಜ. ವೃಶ್ಚಿಕ ರಾಶಿಯವರಿಗೆ 7 ಗ್ರಹಗಳ ಶುಭ ಫಲ. ಆರ್ಥಿಕ ಲಾಭ ಆಗಿರ್ತಕ್ಕಂಥದ್ದು, ಆಕಸ್ಮಿಕವಾಗಿ ಧನ ಬರ್ತಕ್ಕಂಥದ್ದು, ಆಕಸ್ಮಿಕವಾಗಿ ಧನ ಯೋಗ ಇರ್ತಕ್ಕಂಥದ್ದು, ಹಾಗೆಯೇ ಯಾವುದೋ ಒಂದು ಹಳೆ ಕೆಲಸ ಇತ್ತು ಅದರಿಂದ ಹಣ ಬರ್ತಕ್ಕಂಥದ್ದು, ತುಂಬ ದಿವಸದಿಂದ ನಿರೀಕ್ಷೆಯಲ್ಲಿದ್ದಂಥ ಕೆಲಸ ಕಾರ್ಯಗಳು ಪರಿಪೂರ್ಣ ಆಗುತ್ತೆ, ಸಂಕಲ್ಪಗಳು ಈಡೇರುತ್ತೆ, ಅಧ್ಯಯನದಲ್ಲಿ ಆಸಕ್ತಿ ಮೂಡುತ್ತೆ. ನ್ಯಾಯವಾದಿಗಳು, ನ್ಯಾಯಾಂಗ ಇಲಾಖೆಯಲ್ಲಿ ಕೆಲಸ ಮಾಡೋರಿಗೆ ಬಹಳಷ್ಟು ಶುಭ ಆಗ್ತಕ್ಕಂಥ ಯೋಗ. ಮಹಿಳೆಯರಿಗೆ ಅವಕಾಶಗಳು ತುಂಬ ಚೆನ್ನಾಗಿ ಬರುತ್ತೆ. ಮಹಿಳೆಯರಿಗೆ ಕಳ್ಕೊಂಡಿರ್ತಕ್ಕಂಥ ಹಣ ವಾಪಸ್ ಬರ್ತಕ್ಕಂಥದ್ದು. ರಾಜಕೀಯ ವ್ಯಕ್ತಿಗಳಿಗೆ ಒಳ್ಳೆಯದಾಗುತ್ತೆ, ಭೂ ವ್ಯಾಪಾರಿಗಳಿಗೆ ಒಳ್ಳೆಯದಾಗುತ್ತೆ, ಹಾಗೆ ಕಬ್ಬಿಣ ವ್ಯಾಪಾರಿಗಳಿಗೂ ಶುಭ ಆಗ್ತಕ್ಕಂಥ ಯೋಗ. ಮಹಿಳೆಯರಿಗೆ ಶುಭ ಆಗ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗುತ್ತೆ. ಈ ರಾಶಿಯವರು ಕೆಂಪು ಬಣ್ಣ ಉಪಯೋಗಿಸ್ಕೊಳ್ಳಿ. ಉತ್ತರ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ವೃಶ್ಚಿಕ ರಾಶಿಯವರಿಗೆ ಓಂ ಮೃತ್ಯುಂಜಯಾಯ ನಮಃ, ಓಂ ಮೃತ್ಯುಂಜಯಾಯ ನಮಃ ಈ ಮಂತ್ರವನ್ನು 6 ಬಾರಿ ಜಪ ಮಾಡ್ಕೊಳ್ಳಿ. 2 ತಮ್ಮ ಅದೃಷ್ಟ ಸಂಖ್ಯೆ ಆಗಿರುತ್ತೆ. ಹಾಗೆ ಉತ್ತರ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ಕೆಂಪು ಬಣ್ಣ ಉಪಯೋಗಿಸ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಧನುಸು ರಾಶಿ. ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಗುರು. ಧನುಸು ರಾಶಿಯವರಿಗೆ 4 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು, ಉತ್ತಮ ಆರೋಗ್ಯ ಇರತಕ್ಕಂಥದ್ದು, ವ್ಯಾಪಾರದಲ್ಲಿ ಶುಭ ಆಗ್ತಕ್ಕಂಥದ್ದು, ರೈತರಿಗೆ ಒಳ್ಳೆಯದಾಗ್ತಕ್ಕಂಥದ್ದು, ಮಕ್ಕಳ ವಿವಾಹದ ವಿಷಯದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿ ಆಗುತ್ತೆ. ಹಾಗಾಗಿ ಇವತ್ತಿನ ದಿವಸ ಸ್ವಲ್ಪ ಪೋಸ್ಟ್ಪೋನ್ ಮಾಡಿಬಿಟ್ರೆ ತುಂಬಾ ಒಳ್ಳೆಯದಾಗುತ್ತೆ. ವಿದೇಶದಿಂದ ಶುಭ ಸುದ್ದಿ ಸಿಗ್ತಕ್ಕಂಥದ್ದು, ಮನೆ ಯೋಗ ಅಂತ ಹೇಳುತ್ತೆ. ವೃತ್ತಿ ಜೀವನದಲ್ಲಿ ಯಾರ್ಯಾರೋ ಸುಮ್ಮನೆ ಏನೋ
ಬೇಕಾಗಿನೂ ಏನಾದರೂ ಹೇಳ್ತಾರೆ, ಕಲಹಗಳು ಉಂಟಾಗುತ್ತೆ. ಅದಕ್ಕೆ ಹೆಚ್ಚು ಗಮನ ಕೊಡೋಕ್ಕೆ ಹೋಗ್ಬೇಡಿ. ಚಂಚಲತೆ ಬೇಡ ಅಂತ ಹೇಳುತ್ತೆ. ಮಹಿಳೆಯರು ಆರೋಗ್ಯದ ಚಿಂತೆ ಕಾಡ್ತಕ್ಕಂಥ ದಿನ ಸಹ ಧನುಸು ರಾಶಿಯವರಿಗಾಗಿರುತ್ತೆ. ಸ್ವಲ್ಪ ವಾಹನ ಚಾಲನೆಯಲ್ಲಿ ಒಂಚೂರು ಜಾಗೃತಿಯಾಗಿರಬೇಕಾಗಿರುತ್ತೆ. ಊಹಾಪೋಹಗಳಿಗೆ ಅವಕಾಶ ಮಾಡಿಕೊಡ್ಬೇಡಿ. ವಾಸ್ತವಾಂಶಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಆ ಧನುಸು ರಾಶಿಯವರಿಗಿರುತ್ತೆ. ಈ ರಾಶಿಯವರು ಹಳದಿ ಬಣ್ಣ ಉಪಯೋಗಿಸ್ಕೊಳ್ಳಿ. ಪಶ್ಚಿಮ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 8 ಆಗಿರುತ್ತೆ. ಓಂ ತ್ರಿಪುರಾಂತಕಾಯ ನಮಃ. ಓಂ ತ್ರಿಪುರಾಂತಕಾಯ ನಮಃ. ಈ ಮಂತ್ರವನ್ನು ಕನಿಷ್ಠ 6 ಬಾರಿ ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮಕರ ರಾಶಿ. ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ಶನಿ. ಮಕರ ರಾಶಿಯವರಿಗೆ ಇಂದು 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು, ಗುರಿ ಇಟ್ಕೊಂಡಿರ್ತಕ್ಕಂಥದ್ದು, ಒಂದು ಧ್ಯೇಯ ಇರುತ್ತೆ, ಸಂಕಲ್ಪ ಸಿದ್ಧಿಯಾಗುತ್ತೆ. ಎಲ್ಲರಿಗೂ ಗೌರವ ಕೊಡಿ, ಮಾತಿನಲ್ಲಿ ಸೌಮ್ಯತೆ ಇರಲಿ. ಹಾಗೆ ಎಲ್ಲ ವಿಷಯಗಳಿಗೂ ಕೂಡ ವಾಗ್ವಾದಗಳು ಬೇಡ, ಚರ್ಚೆಗಳಿಗೆ ಅವಕಾಶ ಮಾಡಿಕೊಡ್ಬೇಡಿ. ಆರ್ಥಿಕವಾಗಿ ತುಂಬ ಚೆನ್ನಾಗಿರುತ್ತೆ. ವಿವಾಹ ಯೋಗ ಕೂಡಿ ಬಂದಿರತಕ್ಕಂಥದ್ದು, ಶುಭ ಕಾರ್ಯಗಳನ್ನು ಮಾಡ್ಕೊಳ್ತಕ್ಕಂಥ ಯೋಗ ಕೂಡ ಇಂದು ಮಕರ ರಾಶಿಯವರಿಗಿರುತ್ತೆ. ವಾಹನದ ಯೋಗ ತುಂಬ ಚೆನ್ನಾಗಿದೆ. ಭೂಮಿಯಿಂದ ಒಳ್ಳೆಯದಾಗುತ್ತೆ. ಆಸ್ತಿಯ ಹೂಡಿಕೆ, ಭೂಮಿಗೆ ಏನಾದರೂ ಹೂಡಿಕೆ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ. ರಾಜಕೀಯ ವ್ಯಕ್ತಿಗಳಿಗೆ ತುಂಬ ಒಳ್ಳೆಯದಾಗ್ತಕ್ಕಂಥದ್ದು, ಶಿಕ್ಷಣದಲ್ಲಿ ಪ್ರಗತಿ ಕಾಣ್ತಕ್ಕಂಥದ್ದು, ಮಹಿಳೆಯರಿಗೆ ಬಹಳಷ್ಟು ಒಳ್ಳೆಯ ಯೋಗ ಬಂದಿರತಕ್ಕಂಥದ್ದು, ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ದಿನ ಸಹ ಮಕರ ರಾಶಿಯವರಿಗಾಗಿರುತ್ತೆ. ರೈತರಿಗೆ ಒಳ್ಳೆಯದಾಗುತ್ತೆ. ಸರ್ಕಾರಿ ನೌಕರರಿಗೆ ಒಳ್ಳೆಯದಾಗುತ್ತೆ. ಖಾಸಗಿ ಉದ್ಯೋಗಸ್ಥರಿಗೆ ಶುಭ ಆಗ್ತಕ್ಕಂಥ ದಿನ ಕೂಡ ಇವತ್ತಿನ ದಿವಸ ಆಗಿರುತ್ತೆ. ಇಂದು ನೀಲಿಯ ಬಣ್ಣ ಉಪಯೋಗಿಸ್ಕೊಳ್ಳಿ. ಪಶ್ಚಿಮ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 8 ಆಗಿರುತ್ತೆ. ಇಂದು ಓಂ ಕಪರ್ದಿನೇ ನಮಃ. ಓಂ ಕಪರ್ದಿನೇ ನಮಃ. ಈ ಮಂತ್ರವನ್ನು ಕನಿಷ್ಠ 7 ಬಾರಿ ಜಪ ಮಾಡ್ಕೊಳ್ಳಿ. ಹಾಗೆಯೇ ಇಂದು ಪಶ್ಚಿಮ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕುಂಭರಾಶಿ. ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ಶನಿ. ಕುಂಭರಾಶಿಯವರಿಗೆ ಇಂದು 5 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು, ಊಹಿಸದೆ ಶತ್ರುಗಳು ಮಿತ್ರರಾಗ್ತಕ್ಕಂಥದ್ದು, ಆರ್ಥಿಕವಾಗಿ ಶುಭ ಆಗ್ತಕ್ಕಂಥದ್ದು, ಬಂಧುಗಳ ಆಗಮನ ಆಗ್ತಕ್ಕಂಥದ್ದು, ರೈತರಿಗೆ ಶುಭ ಆಗ್ತಕ್ಕಂಥದ್ದು, ವ್ಯಾಪಾರಸ್ಥರಿಗೆ ಒಳ್ಳೆಯದಾಗ್ತಕ್ಕಂಥದ್ದು, ಪ್ರಯಾಣ ಯೋಗ ಅಂತ ಹೇಳುತ್ತೆ. ಮೇಲಾಧಿಕಾರಿಗಳ ಪ್ರಶಂಸೆ ಸಿಗ್ತಕ್ಕಂಥದ್ದು, ಕೀರ್ತಿ ಪ್ರತಿಷ್ಠೆಗಳು ಜಾಸ್ತಿ ಆಗ್ತಕ್ಕಂಥದ್ದು, ಆಭರಣ ಯೋಗ ಅಂತ ಹೇಳುತ್ತೆ. ಮಹಿಳೆಯರಿಗೆ ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡಬೇಕು, ಏನಾದರೂ ಹಣ ಸಂಪಾದನೆ ಮಾಡಬೇಕು, ಒಂದು ಸಂಸ್ಥೆ ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ಮಹಿಳೆಯರಿಗೆ, ಕುಂಭರಾಶಿಯ ಮಹಿಳೆಯರಿಗೆ ಶುಭ ಆಗ್ತಕ್ಕಂಥದ್ದು. ಕಪ್ಪು ಬಣ್ಣ ಉಪಯೋಗಿಸ್ಕೊಳ್ಳಿ. ಪೂರ್ವ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ಓಂ ಪಶುಪತಯೇ ನಮಃ. ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆ 4 ಆಗಿರುತ್ತೆ. ಓಂ ಪಶುಪತಯೇ ನಮಃ. ಈ ಮಂತ್ರವನ್ನು 6 ಬಾರಿ ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮೀನ ರಾಶಿ. ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ಗುರು. ಮೀನ ರಾಶಿಯವರಿಗೆ 5 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು, ಉದ್ಯೋಗದಲ್ಲಿ ಪ್ರಗತಿ ಇರುತ್ತೆ, ರೈತರಿಗೆ ಒಳ್ಳೆಯದಾಗುತ್ತೆ, ವ್ಯಾಪಾರಸ್ಥರಿಗೆ ಶುಭ ಆಗುತ್ತೆ. ಸ್ವಲ್ಪ ದಾಂಪತ್ಯ ಕಲಹಗಳು ಬರುತ್ತೆ, ಯಾರೋ ಒಬ್ಬರು ಸರ್ಕೊಂಡು ಹೋಗಬೇಕಾಗಿರುತ್ತೆ. ಹಾಗೆ ಹಣ ವ್ಯಯ ಆಗುತ್ತೆ, ಅಲ್ಪ ಅನಾರೋಗ್ಯ ಕಾಡ್ತಕ್ಕಂಥದ್ದು, ಮನೆ ಕೆಲಸ ವಿಷಯದಲ್ಲಿ ಸ್ವಲ್ಪ ನಿಧಾನ ಆಗ್ತಕ್ಕಂಥದ್ದು. ಮನೆ ಕಟ್ಟಕ್ಕೆ ಹೋಗ್ತಾ ಇದ್ದೀರಾ, ಅದು ನಿಧಾನ ಆಗ್ತಕ್ಕಂಥದ್ದು, ಸಾಲ ಪಾವತಿ ಆಗ್ತೀರಾ, ಮಕ್ಕಳ ಆರೋಗ್ಯದಲ್ಲಿ ಏರುಪೇರು ಆಗ್ತಕ್ಕಂಥದ್ದು, ಮಹಿಳೆಯರಿಗೆ ಹಣದ ತೊಂದರೆ ಆಗ್ತಕ್ಕಂಥದ್ದು, ಮಹಿಳೆಯರಿಗೆ ಮಕ್ಕಳ ಚಿಂತೆ ಕಾಡ್ತಕ್ಕಂಥದ್ದು, ಮಹಿಳೆಯರಿಗೆ ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು, ವಿವಾಹದ ಚಿಂತೆ ಕಾಡ್ತಕ್ಕಂಥದ್ದು, ಸ್ವಲ್ಪ ಕೆಟ್ಟ ಜನರ ದೃಷ್ಟಿ ಬೀಳ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ಜಾಗ್ರತೆ, ತಾಳ್ಮೆಯಿಂದ ಇರಿ. ತೋರ್ಪಡಿಸ್ಕೊಳ್ಳೋದು ಬೇಡ. ಒಡವೆ ಇರ್ಬೋದು, ನಮ್ಮ ವಸ್ತ್ರಗಳಿರ್ಬೋದು, ನಮ್ಮಲ್ಲಿರ್ತಕ್ಕಂಥ ಯಾವುದೇ ಇರಲಿ ಅದನ್ನು ತೋರ್ಪಡಿಸೋದು ಬೇಡ ಅಂತ ಮೀನರಾಶಿಯವರಿಗೆ ಹೇಳ್ತಾ, ಧಾನ್ಯ ವ್ಯಾಪಾರಿಗಳಿಗೆ ತುಂಬಾ ಒಳ್ಳೆಯದಾಗುತ್ತೆ. ಕೇಸರಿ ಬಣ್ಣ ಉಪಯೋಗಿಸ್ಕೊಳ್ಳಿ. ದಕ್ಷಿಣ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 3 ಆಗಿರುತ್ತೆ. ಇಂದು ಓಂ ನೀಲಲೋಹಿತಾಯ ನಮಃ. ಓಂ ನೀಲಲೋಹಿತಾಯ ನಮಃ. ಈ ಮಂತ್ರವನ್ನು ಕನಿಷ್ಠ 5 ಬಾರಿ ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಇದಾಗಿತ್ತು ಇಂದಿನ ದ್ವಾದಶ ರಾಶಿಗಳ ಫಲಾಫಲ. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು.